ಹಾಡಿನ ಚಟ ಭಾಳ. ಈ ಹಾಡೋ ಗುಂಗನ್ಯಾಗ ನನ್ನ ಓಸಿ ಪೇಪರ್ನ ಬಿಟ್ಟು ಬನ್ನಿ. ಯಾವಕ ನಂಬರ್ ಹತ್ತೈತೋ, ಯಾಕೆ ಜಾಕ್ಪಾಟ್ ಹೊಡೆದೈತೋ, ಯಾವ ಹೊಯ್ಕೋತ ಮನೆಗ್ಯಾವೋ, ಯಾವ ಆಗತ್ಯಾವೋ ಮರೆತು ಬಂದು ತಗೊಂಡು ಬರ್ತಾನೆ. ಕಡಲ ದಾಟಿ ಬಂದ ಕುದುರೇರಿ ಬಂದ, ಕಡಲ ದಾಟಿ ಬಂದ ಕುದುರೇರಿ ಬಂದ, ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಶ್ರಾವಣ ಮಾಸದಾಗ ಹೂವಿನ ಹಾಸಿದಾಗ ತುಂಬಿ ಕುಯ್ಗುಡತಿದ್ದ ಪ್ರೀತಿ ಉಕ್ಕಿ ಹರಿತ, ಪ್ರೀತಿ ಉಕ್ಕಿ ಹರಿತ. 25ನೇ ತಾರೀಕಿಗೆ 25 ನಂಬರ್ ಬೀಳ್ತೈತೆ ಅಂತ ಹೇಳಿ ರತನ್ ಲಾಲ್ ಫೋನ್ ಮಾಡಿ ಹೇಳಿದ್ದ. ಏನಾಗೈತು ಏನೋ. ಹೆಣ್ಣು ಗೊಂಬಿ ಕಣ್ಣು ಕಿಸಿದ್ರ 0, ಗಂಡು ಗೊಂಬಿ ಕಾಲ್ ಕಿಸಿದ್ರ 3. ಅಯ್ಯಯ್ಯೋ, ಮತ್ತು ಒಂದು ಗಂಡ ಒಂದು ಹೆಣ್ಣ ಎಡ್ಡು ಇದ್ರ ಬದ್ರ ಅದು ಅಂದ್ರ ಬಾಳೆ ಎಲ್ಲ ಕೋನ್ ಹಾದಂಗ ಆದಲ್ಲ. ಯಾವ ಪರಾಣಿ ಹಿಂದಿನ ಕುಂಡು ಏನು 4 ಕೊಡೋದು ಹಂಡೆ ಆಗ್ಯಾವಲ್ಲ ಇವು. ಯಾನ ಮಣಿ ಪಡೆದಿವು ಎಲ್ಲಿ ಮಣಿ ಎತ್ತಾಗಾರ ಬಂದು ಹಾಯ್ದು ಅನ್ಬೇಕು. ಏ ಭಕ್ತ, ನಾವು ಯಾರೆಂಬುದು ಮೊದಲು ತಿಳ್ಕೊಂಡು ಮಾತಾಡ. ಅಜ್ಜ ಅವ್ರಿಗೆ ಹಿಂಗೆಲ್ಲ ಸಿಕ್ಕಂಗ ಮಾತಾಡಿದೆ ಅಂದ್ರ ಯಪ್ಪ ಅಜ್ಜಾರ್ ಅನ್ನೋದು ಗುರುತಾಲಿಲ್ರಿ. ನಮಸ್ಕಾರ ಯಪ್ಪ, ಧನ್ಯವಾದ. ತಥಾಸ್ತು ತಥಾಸ್ತು ತಥಾಸ್ತು. ಭಕ್ತ, ನಿನ್ನ ತಪ್ಪನ್ನು ನೀನು ತಿದ್ದುಕೊಂಡ ಮ್ಯಾಲ ನನಗೆ ಕ್ಷಮಾದಾನ ಮಾಡಿದ್ದೇನೆ. ಕಿತ್ಕೊಂಡ ಮ್ಯಾಲ ಕೇಳಲೇ ಮಗನ. ಮರ ಯಾವ್ದೇನಿ ಅಲ್ಲ ಇವ ಒಂದು ನಮೂನಿ ಸಾಧು ವೇಷ ಹಾಕ್ಯಾನು. ಕೈಯಾಗ ನೋಡಿದ್ರ ಓಸಿ ಪೇಪರ್ ಹಿಡ್ದಾನ. ಮಕ ಕೂನ್ ಹತ್ವಾತು, ದನಿ ಆದ್ರೆ ಕೂನ್ ಹತ್ತಾಗತ್ತ. ಟಟ ಯಾದವಾಡ ಸ್ವಾಮಿ ಅನ್ನೋದು ಪಕ್ಕ ಯಾರಿರ್ಬಹುದು ಇವ. ಭಕ್ತ, ಹಂಗೆ ಯಾಕೆ ಪಿಕ್ಕಿ 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 ನೋಡಾಕತ್ತೀವೋ? ಸ್ವಾಮಿಗಳು ಹಂಗೆ ಭಾಳ ನೋಡಕ್ ಹೋಗ್ಬೇಡ. ಶಾಪಾಗಿಪ್ಪ ಹಾಕಿಬಿಟ್ಟು ಹುಷಾರ ಮಗನ. ಅದಕ್ಕೆ ಅಂಜಿಕ್ ಬರತೈತ್ರಿ ನನಗೂ. ಯಾಕೋ ನಿಮ್ಮನ್ನ ದನಿ ಪನಿ ನೋಡಿದ್ರೆ ನನಗೆ ಹೆಂಗೋ ಎಲ್ಲೆಲ್ಲೋ ನೋಡಿದಂಗೆ ಆಗತೈತಿ. ಅದಕ್ಕೆ ಯಾರು ಅಂತೇಳಿ ವಿಚಾರ ಮಾಡತ್ತೀನಿ ರೀಪ್ಪ ನಾನು. ಎಲ್ಲೋ ಭಕ್ತ, ಈ ಕಡೆ ಬಾ ಮುಂದೆ. ನಾ ಯಾರು ಅನ್ನೋದು ನಿನಗೆ ಅಟಾಟ ಗೊತ್ತು ಹತ್ತಾಕತ್ತೈತಿ. ಇರಲಿ, ಮುಂದಿನ ವಿಷಯ ನಿನಗೆ ಎಲ್ಲಾರು ತಿಳಿದೈತೆ ಅಂದ್ರೆ ಈ ಅಜ್ಜನ ಸೇವೆ ಮಾಡಾಕ ಮಗನ ಈ ಕಜ್ಜಾಯದ ವಜ್ಜೆ ನೀನ ಹೊರಬೇಕಾಕತ್ಲೆ ಮಗನ. ಶಿವ್ಯ ಏನ್ಲೇ ಗುರ್ತನ ಹತ್ವಲ್ಲೇ ಎಲ್ಲಾರ ವ್ಯವಸ್ಥೆ ಮಾಡಿದೀವಿ ಇವನು ಅರ್ಬಿ. ಅಲ್ಲ ಎಲ್ಲಿ ತುಡು ಮಾಡ್ಕೊಂಡ್ ಬಂದಿವಿ ಇವನು ಅರ್ಬಿ. ಈ ಅರಿಬದ ಕತ್ತಿ ಭಾಳ ದ್ವಾಡ ತಿಳಿಸಿದ್ದ. ಹಂಗ ಯಾದವಾಡದಿಂದ ಚಿಚ್ಚಗಂಡಿ ಒಳಗಿನ ದಾರಿ ಹಿಡಿದು ಬರಾಕತ್ತೈತಿ. ಬರುವಾಗ ಅಲ್ಲಿ ಮೆಟ್ಕೊಳ್ತಕ್ಕ ಒಂದು ದೊಡ್ಡ ಕೆರೆ ಐತಿ. ಐತ್ಲೆ ಮಗನಿ. ಆ ಕೆರೆಯಾಗ ಒಬ್ಬ ದೊಡ್ಡ ಸ್ವಾಮಿ ದಡಮ್ಮನ ಜಿಗ್ಯಾವ ಗಡಮ್ಮನ ಹೇಳವ. ಏನು ಮ್ಯಾಗಿಂದ ಜಿಗಿದು ನೋಡ್ಕೋತ ಕೂತಿನ್ಲ್ಯ. ದಡಮ್ಮನ ಒಳಗೆ ಮುಣಿಗಿದಾಗ ಆತ್ನ ಅರಿವಿ ತೊಗೊಂಬಂದಾನು ಓಡ್ಕೋತ ಬಂದ. ಇಲ್ಲಿ ಮಾಡ್ಯಾಗ ಅಕ್ಕಳ ಬಾಳಪ್ಪ ಅದನ್ನು ಕುರಿ ತರ್ಬೇಕು ಒಂದು ಮೆಟ್ಟು ಮಾಡ್ಯಾರಲ್ಲ ದೊಡ್ಡ ಮಠನ. ಅಲ್ಲಿ ಹೋದವನ ಪಟ್ನ ನಾನು ಅರಿವಿ ತೆಗೆದು ಹೋಗದ್ನಿ. ಇವನು ಹಾಕೋನಿ ಹಾಕೊಂಡು ಆರಾಮ ಅಡ್ಯಾಡ್ಕೋದು ಬಂದ್ಬಿಟ್ಟು ಹೆಂಗೆ ಕಾಣಕ್ತನ ಈಗ. ನೀನ ತೇಟ್ ಗಳಂ ಮಟ್ಟದ ಗುದ್ಲಾಪ್ ಸ್ವಾಮಿ ಕಂಡ ಕಾಣಕ್ತಿ ನೋಡ್ಲಿ. ಹಂಗೆಲ್ಲ ಏನೇನಾರು ಮಾತಾಡಿ ನಮ್ಮ ಮರ್ಯಾದೆ ಕಳ್ಯಾಕೆ ಹೋಗ್ಬೇಡ. ಯಾಕಂದ್ರೆ ನಾವು ದೊಡ್ಡ ಸಾಧು ಆಗಿಬಿಟ್ಟು ಒಂದು ಸಾಧು ಈಗ. ಸಾಧುವಾಗಿ ಮತ್ತೆ ಯಾರ ಮಕ್ಕಕ್ಕೆ ಬೂದಿ ಬೆಳಿಬೇಕಂತ ಮಾಡಿಪ್ಪ. ಏ ನಾ ಯಾರ ಮಕ್ಕಕ್ಕೆ ಬೂದಿ ಹಚ್ಚಿನ್ಲೇ ಮಗನ. ಫಸ್ಟ್ನೇ ಫಿಗರ್ನ ಇದೆ. ಎಂಥ ಚಲೋ ಯಾದವಾಡದಾಗ ಒಕ್ಕಲ್ತಾನ ಮಾಡ್ಕೋತ ಇದ್ನೆ. ಹೇ ಓಸಿ ಹಚ್ಬೇಕು, ಓಸಿ ಹಚ್ಚಿ ಓಸಿ ಆಟ ಕಲಿಸಿ 4 ಎಕರೆ ಹೊಲ ಮಾರಿಸಿ ಮನ್ಯಾಗಿನ ಬಾಂಡೆ ಸಾಮಾನ ಎಲ್ಲ ಹೊರಗೆ ಹಾಕಿಸಿ ಮನ್ಯಾಗಿನ ಮಂದಿ ಎಲ್ಲ ನಮ್ಮ ಹೊರಗೆ ಹಾಕಿ ಚಿಚ್ಕಂಡಿ ಕಳಿಸ್ಯಾರ. ಈಗಾರ ಗುರ್ತಾತು ಯಪ್ಪ. ಅಲ್ಲ ಮಗನ, ಒಟ್ಟು ನಾನು ಇಷ್ಟೇ ಎಲ್ಲ ತಿಳ್ಕೊಂಡು ಬಂದಂಗೆ ಕಾಣ್ತೀನಿ. ಹಾಂ, ಈಗ ಮುಂದೆ ಏನಾಗುತ್ತೆ ನಿಂದೀಗ? ಅದಾತ್ ಬಿಡು. ಇನ್ನು ಮುಂದಿನ ವ್ಯವಸ್ಥೆ ಹಂಗ್ಲಿ ಶಿವಣ್ಣ. ಊರಾಗ ಸಾಲಗಾರ ಕಾಟಂತಿ ಹೆಚ್ಚಾಗೈತಿ ನನಗೆ. ತಿರುವಾಡಿ ಬಡಿಯಾಕತ್ತಾರ. ಎಲ್ಲಿ ಸಿಗುತ್ತಾನ ಅಲ್ಲಿ ಇಳಿಸಾಕತ್ತಾರ.
ಅದಕ್ಕೆ ಊರಾಗ ಮರ್ಯಾದೆ ಅಂತಿ ಒಂದು ಏಟೇಟು ಉಳಿದಿಲ್ಲ ನಂದು ಇನ್ನು ಮುಂದೆ ಹಂಗೆ ಮಾಡೋಣ ಅಂತಿ ಮಸಲತ್ತ ಎಲ್ಲ ಮರ್ಯಾದೆ ಕಳ್ಕೊಂಡು ಬಂದ್ಯಾ? ಅಲ್ಲದೆ ಸಾಲಗಾರರು ಕೇಳ್ತಾರ ಮತ್ತೆ ಮರ್ಯಾದೆ ಉಳಿತೈತೆ ಏನು ಸಾಲ ಮಾಡಿ ಹಚ್ಚಿ ನೀನು 10 ಪಟ್ಟು ಸಾಲ ಮಾಡಿನ ಮತ್ತೆ ಒಡ್ಡಾಡಕತ್ತೀವಲು 10 ಪಟ್ಟು ಸಾಲ ಮಾಡಿದ್ರು ಸದ್ಯಕ್ಕೆ ನೋಡಿಲ್ಲ. ನನಗೂ ಊರಾನ ಮಂದಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಗುಡಿ ಮುಂದೆ ಕೂತ ಹಗ್ಗ ಹತ್ಕೊಂಡು ಗಾವಂಗೆ ಜಡದ ಒಂದು ದೊಡ್ಡ ತಂದ ಅದ್ರ ಮ್ಯಾಲ ಕುಂಟಿಸಿ 8 ನಂಬರ 9 ನಂಬರ 8 ನಂಬರ 9 ನಂಬರ ದೊಡ್ಡ ದೊಡ್ಡ ಸರ ಹಾಕಿ ಎದುರು ಊರೆಲ್ಲ ಮೆರವಣಿಗೆ ಮಾಡಿದ್ರು ಸಹಿತ ನಿನ್ನಂಗೆ ನಾ ಏನು ಮರ್ಯಾದೆ ಕಳ್ಕೊಲಿಲ್ಪ. ಅಂದಂಗ ಶಿವ ಒಂದು ಕೆಲಸ ಐತೆ ನೋಡ್ಲಿ ಹೆಂಗ ನಿನ್ನದಲ್ಲಿ ಮರ್ಯಾದೆ ಅನ್ನೋ ವಸ್ತುನೇ ಇಲ್ಲ. ಯಾವತ್ತು ನಾವು ಊರಾಗಿದ್ವಿ ಆಮೇಲೆ ಇರ್ಲಿ ಬಿಡುವ ಮತ್ತೆ ಈಗ ಹೆಂಗೆ ಮಾಡೋಣತಿ ಈಗ ಊರಾಗ ಸಾಲಗಾರ ಕಾಟ್ ಹೆಚ್ಚಾಗೈತೆ ಇನ್ನು ಮುಂದಿನ ಪ್ಲ್ಯಾನ್ ಏನು ಅನ್ನೋದು ಹೇಳ್ತೀವೋ ಏನು ಮುಂದ್ಗಡೆ ಹೋಗೋಣ ನಾವು ಒಟ್ಟ ನೋಡ್ಸಿದ್ದ ನನ್ನ ನಂಬಿದವ್ರು ಇದುವರೆಗೆ ನಾ ಯಾರನ್ನೂ ಕೈ ಬಿಟ್ಟಿಲ್ಲ. ನಿನ್ನೂ ಒಂದು ದಂಡಿ ಹಿಡಿಸೋನು ಯಾಕೆ ಚಿಂತೆ ಮಾಡ್ತೀಯ? ದಂಡಿಗೆ ಹಚ್ಚ ಇಲ್ಲಿ ನಡಬಾರ್ಕ ನಿಂದ್ರಿಸಿ ಕುಂದ್ರ ನಮ್ಮ ಕಡ್ಕೊಳ್ ಮಡಿಯೊಳಪ್ಪನಾರ ಏನು ಹೇಳಕ್ ಹೋದತ್ತೋ ಯಾಕ ಚಿಂತೆ ಮಾಡ್ತೀವಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಹೇಳಪ್ಪ ಆ ಕಡೆ ಯಾವ ಕರಿ ಕೋಟ್ನ್ಯಾಗ ಬರಾಕತ್ತಾನ ಎಲ್ಲಿ ಹೋಯಪ್ಪ ಇಲ್ಲೇ ಬರಾಕತ್ತಾನು ಯಾಕ ನಾನು ಸಾಲ ಕೊಟ್ಟು ರಂಗ ಶೆಟ್ಟಿ ನಿನ್ನ ಬಂದಂದ್ರೆ ನಾನು ಉಳಿಸೋದಿಲ್ಲ ನಾವು ಹೆಂಗೆ ಮಾಡ್ಲಿವಪ್ಪ ಈಗ ಒಟ್ಟ ಚಿಂತೆ ಮಾಡಬೇಡ ಪಟ್ಟ ನಾನು ಕಾಲು ಹಿಡ್ಕೊಂಡು ಹಿಂದ್ಕೊಂಡ್ರೆ ಅದೇನು ಮಾಡಿದ್ರು ನಾ ಸರಿ ಮಾಡಿ ಕಳಿಸ್ತಾನೆ ಅಂಜಬೇಡಿ ಮುಂದೆ ಕುಂಡ್ರಲ್ಲ ಹಿಂದೆ ಕುಂಡ್ರಲ್ಲ ಹಿಂದೆ ಕುಂಡ್ರಲ್ಲ ಬಂದೆ 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 ಲೇ ಮಗನ ಸಿದ್ಧ ಅಲ್ಲೋ ಮಗನ ಯಾದವಾಡದಾಗ ಅಂಗಡಿ ಬಾಕಿ ಮಾಡಿ ಚಿಚ್ಕಂಡಿ ಡಕ್ಕೊಂದು ಕೂತ ಬಿಡ್ತನ ಮಾಡಿದ್ದೆ ನಮ್ಮ ಮಗನ ಅಲ್ಲಲೇ ಮಗನ ನೀ ಬೇಕಾದಲ್ಲಿ ಹೋಗ ನೀನು ಹುಡುಕ್ತಿಯತ್ತ ನಮ್ಮ ಮಗನ ಯಾಕಂದ್ರೆ ಬಾಕಿ ಕೊಟ್ಟವ್ ನಾ ಅದನ್ಲೆ ಬಿಡಾವ ಅಲ್ಲೇ ನಮ್ಮ ಮಗನ ಸ್ವಲ್ಪ ಹುಡುಕ್ಯಾಗಿ ನೋಡ್ತಾನೆ ಗಪ್ಪಿ ಕಡೆ ಗುಡಿ ಸಂಧ್ಯಾಪ ಕೂತಾನ ಅಂತೇಳಿ ಚಿಚ್ಚಗಂಡಿ ಊರಿಗೆ 9ಕ್ಕೆ ಬಂದಿವ್ರಿ ಬರೋಣ ಅಲ್ಲಿ ಯಾರೋ ಒಂದು ದೊಡ್ಡ ಗೌಡ್ರ ಮನ್ಯಾಗ ಫಸ್ಟ್ ಕ್ಲಾಸ್ ಊಟ ಮಾಡ್ರಿ ಪಾಯಸ ಗಿಸ ಬಡ್ದು ಅವನು ಹೊಟ್ಟಿ ಕಟ್ಟು ಕೂತು ಮಾಡಾಕತ್ತೈತು ಮಾಸ್ತರ ಹೆಂಗೆ ಮಾಡೋದು ಎಲ್ಲೇ ಜಾಗ ಐತೆ ಏನು ಬಡ್ಡಿನ ಕೊಟ್ಕೊತ ಹೋಗೋನು ಹಂಗ ಲೇ ಮಗನ ಸಿದ್ಧ ಇಲ್ಲೇ ಬಕ್ಕ ಕೂತಿಯ ಮಗನ ಬಾಲೇ ಮಗನ ಬಾಲಿ ಬಾಲಿ ಗಪ್ಪು ಯಪ್ಪ ಇಕ್ಕಟ್ಟು ಬಿಡೈತಿ ಪಾಯಸ ಇಟ್ಟಿಟ್ಟು ತಿನ್ನಬಾರ್ದ ಪರಾಣಿ ಯಾ ನಮ್ಮನೆ ಹೋಗದು ಹೌದು ಗೌಡ್ರ ಹಾಕಿ ಅದಂತೇಳಿ ಬಡ್ದಾನ ಮೂಗು ಹಿಗಿಸಿ ಅವನ ಇಲ್ಲಿ ಹೊಡೆದಾಗ ಹೊಡಿಯಾತಾನ ಅಲ್ಲಲೇ ಮಗನ ಸಿದ್ಧ ಅಂಗಡಿ ಬಾಕಿ ಕೊಡಂತ ಮಗನ ಇಲ್ಲಿ ಬಂದು ತಕೊಂಡ್ ಕೂತಿ ಅಲ್ಲಲೇ ನೀ ಅಂಗಡಿ ಬಾಕಿ ಕೊಟ್ಟ ಹೋಗ್ಬೇಕು ಮಗನ ಅಂಗಡಿ ಬಾಕಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ಇಳಿದು ಮಗನ ಇದ ಕಂಬಕ್ಕೆ ಕಟ್ತಾನ ಮತ್ತೆ ಯಪ್ಪ ಶೆಟ್ರ ನಾನು ಅದನ್ನ ಕೇಳಕ್ ಬಂದನು ಗುರುಗಳ ತಲೆ ಯಪ್ಪ ಹೆಂಗಾರ ಮಾಡಿ ನಮ್ಮದಟ ಏನು ನಟ ಬಗೆಹರಿಸ್ರಿ ಅಪ್ಪ ಪುಣ್ಯ ಬರ್ತೈತಿ ಎಲ್ಲ ಭಕ್ತರ ನೀವೆಲ್ಲ ಹಂಗೆ ಗಲಾಟೆ ಮಾಡಿದ್ರೆ ನಮ್ಗೆ ಏಕಾಗ್ರತೆಗೆ ಭಂಗ ಬರ್ತೈತಿ ನಿಮ್ಮ ಜಗಳ ಏನು ಇಬ್ಬರು ಕೂಡ ಬಂದು ನಾನು ಸವಿಸ್ತಾರವಾಗಿ ತಿಳಿಸಿದ್ರಂದ್ರೆ ನಾನು ವಿಚಾರಿಸಿ ಅದಕ್ಕೊಂದು ಯೋಗ್ಯ ಪರಿಹಾರ ದೊರಕಿಸ್ಕೊಳ್ತೇನೆ ಎಲ್ಲಿ ಪಜಾದ ಏ ಸ್ವಾಮಿಗಳು ಎಲ್ಲೈತಿ ಪಜಾದ ನಿಮ್ಮದ ಅಲ್ರಿ ಈ ಮಗಗ ನಾನು ಅಂಗಡಿಯಾಗ ಬಾಕಿ ಕೊಡ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಬಾಕಿ ತೊಗೊಂಡೋಗ್ಯಾನ್ರಿ ಅವ 40 ರೂಪಾಯಿ ಕಿಲೋ ಸಾಕಿಸಿದಾಗ 20 ರೂಪಾಯಿ ಕಿಲೋದಾಗ ಕೊಡತ್ತಂದ ಮಗ ಹ್ಞೂ ಕ್ವಾಟ್ನಿ
50 ರೂಪಾಯಿ ಕಿಲೋ ಬ್ಯಾಲ್ ಇದ್ದಾಗ 30 ರೂಪಾಯಿ ಕಿಲೋ ಕೊಡಂದ ಅದನ್ನೂ ಕೊಟ್ನಿ. ಸುಳ್ಳು ಹೇಳ್ಬೇಡ್ರಿ. ಹ್ಯಾಂಗಟ್ ಹಿಂಗಟ್ ಎಲ್ಲ ಹಾಫ್ ರೇಟ್ನ್ಯಾಗ ಕೊಟ್ಟು ಕೇಸಿಂದ 5,000 ರೂಪಾಯಿ ಬಾಕಿ ಮಾಡ್ಯಾನ್ರಿ ನನ್ನ ಮಗ. ಅಲ್ರಿ ಸಂಬಳ ಈ ನನ್ನ ಮಗಗೆ ಬಾಕಿ ಕೊಟ್ಟದು ತಪ್ಪನ್ರಿ ನಾವು. ನೀವು ಹೇಳ್ರಿ ಸಂಬಳ ಪರ್ಯಾದ ಹುಡುಗಿ ಕೊಡಬೇಕಾದಕ್ಕೆ ನೀವು. ಎಲ್ಲೋ ಭಕ್ತ, ಹಾಗೆಲ್ಲ ಒಬ್ಬರು ದುಡ್ಡು ಮುಳುಗಿಸೋದು ಪಾಪದ ಕೆಲಸ ಮಾಡಕ್ ಹೋಗಬಾರ್ದು. ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಜ್ಞಾನ ಮಾರ್ಗ ಹಿಡಿದು ನಡಿಬೇಕ. ಒಬ್ಬರು ದುಡ್ಡು ಮುಳುಗಿಸಿದ ಕರಿ ಆತಂದ್ರ ಮುಂದಿನ ಜನ್ಮದಾಗ ಮಗನ ಅವ್ರ ಮನೆ ಮುಂದೆ ನಾಯಾಗಿ ಹುಟ್ಟಿ ಅವ್ರು ಚಾಕ್ರಿ ಮಾಡ್ಬೇಕಾಗತ್ತೆ. ಪರಿಹಿತಾರ್ಥಯ ಇಡುಸರೋದೆಂಬಂತೆ ಅಪತ್ಕಾಲದಲ್ಲಿ ಶ್ರೀಮಂತರು ನಿನಗೆ ಹಣ ಕೊಟ್ಟು ಸಹಾಯ ಮಾಡಿರ್ತಾರೆ. ಅವ್ರು ಕೇಳಿದಾಗ ಅವ್ರ ಹಣ ಕೊಟ್ಟರೆ ಮಾತ್ರ ನಿನಗೆ ಮುಕ್ತಿ ಸಿಗುತ್ತೈತೆ ಮಗನ. ಸರಿ ಅಪ್ಪ. ಅಲ್ರಿ ಸ್ವಾಮಿಗಳ, ನಾವೆಲ್ಲ ನಿಮ್ಮ ಮಾತು ನಂಬ್ತೀವು. ಆದ್ರೆ ಈ ನನ್ನ ಲುಚ್ಚ ನನ್ನ ಮಗ ಏನೋ ಬ್ಯಾಜೆ ಮಸಲತ್ ಮಾಡ್ಯಾನ್ರಿ. ಸಟ್ರ ಬೇಯಕ್ ಹೋಗ್ಬೇಡ್ರಿ, ಹಂಗ ಕೇಳ್ರಿ ರೊಕ್ಕ. ನೋಡು ಭಕ್ತ, ನೀ ಇವ್ರ ಬದ್ದಲ್ಲ ಭಾಳ ತಪ್ಪು ತಿಳ್ಕೊಂಡಿ. ಅಲ್ರಿ ಬೈಬೇಡ ಅಂತ ಮಾತ ಬಾಕಿ ಒಯ್ದಲ್ದ ಮತ್ ಬೈಬೇಡ ಅಂತ ಏನು ಕಾಲಮಾನ ಹಂಗ ಆಯ್ತು. ಈಗ ಒಳ್ಳೆ ಹೆಂಗೆ 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 ಬಡ್ಕೊತಿದ್ರೆ ಏನ್ ಮಾಡಿ ಪಟ್ಟಿ ಅಂತ ಬಡಿಯಾದ ಬಡಕ್ಕೆ ತಡ್ಕ. ಬೇದ್ರ ರೊಕ್ಕಿಲ್ಲ. ನೋಡಪ್ಪ, ಇವನು ಬದ್ದಲ್ಲ ನೀ ಭಾಳ ತಪ್ಪು ತಿಳ್ಕೊಂಡಿ. ಈ ಸಿದ್ದಪ್ಪ ಏನದಲ್ಲ, ನಮ್ಮ ಸದ್ಗೋತಾಮೃತವನ್ನು ಕೇಳಿದಾಗಿನಿಂದ ತನ್ನ ದುರ್ಗುಣಗಳೆಲ್ಲ ಬಿಟ್ಟು ಬಿಟ್ಟಾನ. ತನ್ನ ಇದ್ದ ಆಸ್ತಿಯನ್ನೆಲ್ಲ ಮಾರ್ಯಾದರೂ ಸರಿ, ಎಲ್ಲರಿಂದಲೂ ಋಣಮುಕ್ತಿ ಆಗುತ್ತಾನೆ ಅಂತ ಹೇಳಿ ನನಗೆ ಮಾತು ಕೊಟ್ಟು ನನ್ನ ಶಿಷ್ಯತ್ವ ವಹಿಸಾಕ್ತಾನೆ. ಅದಕ್ಕೆ ಇವ ಕೇವಲ 3 ದಿವಸ ಟೈಮ್ ಕೊಡ. 3 ದಿವಸ ಟೈಮ್ ಕೊಟ್ಟೆ ಅಂದ್ರೆ ನಿನ್ನ ಹಣ ವಸೂಲಿ ಆಕ. ನೋಡ್ರಿ ಸಂಬಳ 3 ದಿವಸ ಟೈಮ್ ಕೊಡಕ್ಕೆ ಬರ್ತೈತಿ. ಆದ್ರೆ ನಿಮ್ಮನ್ನ ನಂಬೋದು ಸಂಬಳ ನಾವು. ಆದ್ರೆ ಈ ಲುಚ್ಚ ನನ್ನ ಮಗ ನಂಬಂಗಿಲ್ರಿ ಅಣ್ಣ. ಯಾಕಂತ ಕೇಳ್ರಿ ನೀವು, ಈ ನನ್ನ ಮಗ 5,000 ರೂಪಾಯಿ ದುಡ್ಡು ಮುಣಗಿಸ್ಬೇಕಂತ ಪ್ಲ್ಯಾನ್ ಮಾಡ್ಯಾನ್ರಿ. ಪ್ಲಾನ್ ಅನ್ನಕ್ಕೆ ಪಕ್ಕ ಪ್ಲಾನ್. ಭಕ್ತ ನೋಡ್ರಿ, ನಿನಗೆ ಇವನ ಮ್ಯಾಲೆ ವಿಶ್ವಾಸ ಇರ್ದಿದ್ರೆ ಇವನಿಗೆ ಬಿಟ್ಟು ಬಿಡ. ನನ್ನ ಮುಖನಾದರೂ ನೋಡಿ ಇವಾಗ 3 ದಿವಸ ಕಾಲಾವಕಾಶ ಕೊಡ. ಒಂದು ವೇಳೆ ಈ ಮಗ ನಿನ್ನ ದುಡ್ಡು ಕೊಡಲಿಲ್ಲ ಅಂದ್ರ ನಾನಾ ಅದಕ್ಕೆ ಪ್ರತ್ಯೇಕ ಬಡ್ಡಿ ಹಾಕಿ ಒಳ್ಳೆ ನಿಮ್ಮ ಕೈಯಾಗ ತಂದು ಕೊಡ್ತಾರ ಅವ್ರ ಬಡ್ಡಿ ಹಾಕಿ. ಒಳ್ಳೆ ಚಲೋ ಆತ ಸಂಬಳ. ಈಗಾದ್ರೂ ನಾನು ನಮ್ದು ಮಾತು ನಂಬುತ್ತೆ. ನಿಮ್ಮ ಮಾತು ನಂಬ್ತದಿಲ್ಲ. ಯಾಕೆ ಸಂಬಳ ಮಾತು ನಂಬಲಿಕ್ಕಂದ್ರೆ ಮತ್ತು ನಮ್ಮ ಮೂದ ಹಾದ್ಯಾಗ ಇಡೋದು ಬೇಕು. ನೀವು ಒಂದು ಏನಾದ್ರು ಮಾಡಿಸ್ಕೊಟ್ರೆ ಯಾವ್ದು ಬೇಕು. ಮತ್ತು ಸಂಬಳ ಮಾತು ನಂಬಲಿಕ್ಕಂದ್ರೆ ಮತ್ತೆ ಇನ್ನು ಯಾವ್ದು ಮಾತು ನಂಬುದೈತಿ ಸಂಬಳ. ಇದಕ್ಕೆಲ್ಲ ನಾವು ಓಕೆ. ಆದ್ರೆ ಈ ನನ್ನ ಮಗ 3 ದಿವಸ ಒಳಗೆ ಬಾಕಿ ಕೊಡಲಿಲ್ಲ ಅಂದ್ರೆ ಮುಂದಿಂದ ಏನು ಇದಕ್ಕೆ ಒಂದು ಪ್ರಜಾದ ಬೇಕಲ್ಲ. ಈ ಮಗ ಒಂದು ವೇಳೆ 3 ದಿವಸದಾಗ ನಿನ್ನ ಹಣ ಕೊಡದ ಹೋದ್ರ ಮುಂದಿನ ಜಲವಾಗಿ ಮಗ ಕರಿಕೆಯಾಗಿ ಹುಟ್ಲಿ, ಅವಂಗ ಶಾಪ ಹಾಕಿ ಬರ್ತಾನ. ಹುಟ್ಲಿ ಈ ನನ್ನ ಮಗ ಕರಿಕೆಯಾಗೇ ಹುಟ್ಲಿ. ಏ ನೀನು ಹಂಗ ಬಿಡಬೇಡ. ಈ ಮಗ ಕರಿಕೆಯಾಗಿ ಹುಟ್ಟಿದ್ರ ನೀ ಕತ್ತಾಗಿ ಹುಟ್ಟಿ ಇವನು ಕರಿಕಿ ಮೇದು ನಿನ್ನ ರಣ ತೀರ್ಸ್ಕೊಂಡ್ಬಿಡ. ಅಲ್ಲ ಅವನು ಇದಂತ ಕಾಲ ಬಂತು ಯಪ್ಪ. ಉದ್ರಿ ಕೊಟ್ಟು ಬಾಕಿ ಉಸಲಿ ಮಾಡಕ್ ಬಂದ್ರೆ ಮಾತು ಕಾಯ್ತಾಯಿ ಹುಟ್ಟಿ ನಾವು ಇದನ್ನ ಬಾಕಿ ಉಸಲಿ ಮಾಡ್ಕೋಬೇಕಂತ. ಹೌದು, ಮತ್ತ ರಿಣ ತೀರ್ಬೇಕಾದ್ರೆ ಹಂಗ ಐತೆನ. ಕತ್ತೆ ಆದ್ರೂ ಆಗ್ಬೇಕು, ಹಂದಿ ಆದ್ರೂ ಆಗ್ಬೇಕು. ಯಾಕಂದ್ರೆ ಅವಾಗ ನಿನಗೆ ಈ ಜನ್ಮದ ಪರಿಜ್ಞಾನ ಇರಂಗಿಲ್ಲ. ಯಾಕೆ ವಿಚಾರ ಮಾಡ್ತಿ? ಒಟ್ಟು ನಿನ್ನ ದುಡ್ಡು ವಸೂಲಿ ಆಕತಿ. ಏನು ನೀ ಸುಮ್ಮ ಹೋಗಿ ಬಾ. ಗುರುಗಳ ಕಜೆ ನನಗೆಲ್ಲ ಒಂದು ಸ್ವಲ್ಪ ಡೌಟ್ ಬರ್ತೈತೆ. ಒಂದು ಸ್ವಲ್ಪ ಏನೋ ಅಲ್ಲಿ ಹಂಗ ಮಾಡ್ಯಾನ, ಇಲ್ಲೂ ಚಚ್ಕೊಂಡೆ ಇಲ್ಲಿ ಹಂಗ ಮಾಡ್ಯಾನ. ಮಾಡ್ಸೋನು ಮಾಡ್ಸೋನು. ನೋಡ್ರಪ್ಪ ನಿಮ್ಮ ಕಾಲು ಬೀಳ್ತು ನೋಡ್ರಪ್ಪ. ಬಾ ಬಾ ಮಠಕ್ಕೆ ಬರ್ತು ಬಾ ಮೇಲೆ ಮೇಲೆ. ಹೋಯ್ ಬಾ ಹೋಯ್ ಬಾ ಮಗ. ಅಪ್ಪ ಅದ ಹೋಯ್ ಬಲ್ರಿ ಅಣ್ಣ. ಹೋಯ್ ಬಾ ಹೋಯ್. ನೋಡ್ರಪ್ಪ ಮತ್ತೆ ಅದು 5,000 ಸೋದು ಮಾಡಿ ಸೋದು ಮಾಡ್ರಿ ಮಾಡ್ರಿ ಸೋದು ಮಾಡಿ ಸೋದು ಹೊಡ್ತು ಹೋಗಪ್ಪ. ಏನ ಊರ್ ಬಿಟ್ಟು ಹೋಗ್ಯವ ನಾವ. ನೋಡ್ರಿ ಸಂಬಳ ಮಾತು ನಮ್ಗ ಬಿಸಿನ ಕಟ್ಟಿತಲ್ಲ ಇವ. ಏ ಹೋಗ ಒಳ್ಳೆ ಪ್ಲಾನ್ ಮಾಡಿದೆ ಮತ್ತ ಅವಂಗ. ಹಂಗಲ್ಲೋ ಸಿದ್ಧ, ಇದು ಕಲಿಯುಗನ ವೇಷವಾರ ಕಲ್ವಿ ಕಲಿಯುಗ ಐತಿ. ಯಾವ ಹೊತ್ತಿಗೆ ಏನು ಸೋಗ ಹಾಕ್ಬೇಕು ನಾವು ಅದನ್ನ ಹಾಕಬೇಕ. ಅದನ್ನ ಹಾಕ್ಲಿಲ್ಲ ಈ ಪ್ರಪಂಚನ ನಡೆಯಂಗಿಲ್ಲ. ಅದಕ್ಕಾಗಿಲ್ಲ ಮತ್ತ ಒಂದು ಕಡ್ಕೊಳ್ ಮಾಡಿವಳಪ್ಪ ಇನ್ನೊಂದು ಮಾತು ಹೇಳ್ಯಾರ ಗುರ್ತದೇನೆ. ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ನಿನಗ, ಪಡ್ಕೊಂಡದು ಮಾಯದ ಭ್ರಾಂತಿ ನಿನಗ, ಪಡ್ಕೊಂಡದು ಮಾಯದ ಭ್ರಾಂತಿ.
ಶಿವ್ಯ ಅಲ್ಲೊಂದು ಉದ್ದೊಂದು ಯಾವುದೋ ಒಂದು ಆಸನ ಬತ್ತಲೆ ಅದ್ಯಾವ್ದು ಯಾಂಬಲ್ಲ ಎಲ್ಲಿಪ್ಪ ಅಲ್ಲಿ ಹಿಂದೆ ಬರಾಕ್ತತಿ ಹುಟ್ಟ್ಯಾವ ಹೊಸ ತಳಿ ಹೊಂಟತಿ ಮಳಿ ಬೆಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಹುಟ್ಟ್ಯಾವ ಹೊಸ ತಳಿ ಹೊಂಟತಿ ಮಳಿ ಬಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಬಬಲಾದಿ ಮುತ್ಯ ಹೇಳಿದ ಮಾತ ತಮ್ಮ ನೀತಿ ಹುಟ್ಟ್ಯಾವ ಹೊಸ ತಳಿ ಹೊಂಟತಿ ಮಳಿ ಬೆಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಲೇ 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 ಅಯ್ಯವನು ವೇಷ ನಮ್ಮ ಬಸವಣ್ಣನ ಮದುವೆಯಾಗ ಪೆಂಡಲ್ ಹಾಕಿದಂಗ ಐತಿ ಪೆಂಡಲ್ ನಾ ಮೊಸರ ಹಾಲ ಕೊಟ್ಟದ್ರ ರೊಕ್ಕ ಕೇಳ್ತಾನಂತ ಹೇಳಿ ನನಗ ಮೋತಿ ಕೂಣ್ ಸಿಗಲ್ದಂಗ ನಾಟಕ ಮಾಡಾಕ ಹೆಂಗ ವೇಷ ಹಾಕಿ ನಿಂತಾನ ನೋಡ ಲೇ ಇದೇನು ಉದ್ದಂದ ಏನು ಎಮ್ಮಿ ಮುಗದಾನ ಮಕ್ಕಳ ಬೀಜ ಏನು ವೇಷಿದ ಮತ್ತ ಮುಂದೆ ಮೂರಾಗು ಕಾಣಾಕತೈತಿ ಲೇ 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 ಏನು ವೇಷ ಹಾಕಿ ನಿಂತೀನಿ ಇಲ್ಲೇ ನೀ ಹಂಗ್ಯಾಕ್ ಭಯ ಮಾಡತ್ತೀನಿ ನನ್ನ ರೊಕ್ಕ 15,000 ಕೊಡ್ತೀಯೋ ಕೊಟ್ಟ ಹೋಗ್ಬೇಕು ನೀ ಈಗ ಈಗ ಬೇಕಾದ್ರೆ ಬತ್ತು ನೋಡ ಒಟ್ಟ ನೋಡಪ್ಪ ನಮ್ಗೆ ಹಂಗೆ ಹೆಂಗ್ಯಾನ ಹೋಗ್ಯಾಣಿ ಯಾಕಂದ್ರೆ ನಾವು ಯಾದವಾಳದಿಂದ ಚಿಂತ್ಕಂಡು ಬರುವಾಗ ಮಾನ್ಯ ಗಂಟೆ ಹಿಂದೆ ಬರಾಕಂತೀವಿ ನಾವು ಅವನವನ ಹಣ್ಣು ಯಾಕೆ ಕೆನಿ ಮಡ್ಯಾಗ ಬಿದ್ದ ಕಣ್ಣನು ಹೋಗ್ಯಾವ ಮತ್ತು ಗಂಟಲ ಇಲ್ಲಿ ಆಪರೇಷನ್ ಮಾಡ 38 ಒಲಿಗೆ ಬಂದ ಇಲ್ಲಿ 38 ಒಲಿಗೆ ಕೆಳಗಿಂದು ಆಪರೇಷನ್ ಮಾಡಿದಂಗೆ ಕಾಣಿಸ್ತಾರ್ರಿ ಇವ್ರದ್ದು ಎಲ್ಲ ಅಂದಕ ಮ್ಯಾಲ ಇಟ್ಟಾನಂದ್ರೆ ಮ್ಯಾಲ ಇಲ್ರಿ ಮೂಲಾದಿ ಆಪರೇಷನ್ ಹೇಳಿದ್ವಿ ಹೇಳ್ರಿ ನೀವು ಯಾರು ನೀ ನಾವ್ರ್ಯಾ ರೊಕ್ಕ ಹಾಲ ಮೊಸರ ಇಸ್ಕೊಂಬಂದು ನೆನಪಾಗ್ಲಿಲ್ಲ ಈಗ ರೊಕ್ಕ ಕೊಡ್ದ ನಾನ ಯಾರ್ಯಾವ ನಾಟಕ ಹೆಂಗ್ ಮಾಡ್ತಾನ ನೋಡ್ರಿ ಜೋಕಾರಾಗ್ಯಾನು ನವಳಿ ಹನುಮಂತ ನೌಕಾನ ನೀವ ಹ್ಞೂನ್ರಿ ಯಾ ನಿಮ್ಮ ರೊಕ್ಕ ಕೊಡ್ಬೇಕಂತ ಹೇಳಿ ಮಾಡೋದು ಇಟ್ಕೊಂಡ್ ಅನ್ಯ ನಿನ್ನ ನಮ್ಮ ದಾಡಿನ ಬೆಳಗಾಗ್ಯಾವ್ರಿ ಅದಕ್ಕೆ ಕೊಡ್ಬೇಕಂತ ಬಂದಿನಿ ಅವನು ನಮಗೂ ಒಂದು ಕೆಲವು ಸಮಸ್ಯೆಗಳು ಬಂದನೆ ಬರ್ತಾವ್ರಿ ನಿಮ್ಮ ದವಾಖಾನಿಗೆ ಭಾಳ ಹಾಕಿದ್ದೀನಿ ಹ್ಞೂನ್ರಿ ಅದಕ್ಕೆ ನಾವು ಸಾವುಕಾರ ಅದಾನಿಲ್ಲ ಹೆಂಗನೆ ಮಾಡಿ ನಿಮ್ಮ ರೊಕ್ಕ ಕೊಡ್ತಾನೆ ಬರೀ ಅವನು ನಿನ್ನಂತವ ಇದ್ದಾನ ಇವೇನಪ್ಪ ನನ್ನ ಚಾರ್ಜರ್ ಕೈ ಹಾಕತ್ತೋ ಬಸಣ್ಣ ನಿಮ್ಮ ಚಾರ್ಜರ್ ಇಲ್ಲನಪ್ಪ ಹ್ಞೂನ್ರಿ ಹ್ಞೂನ್ರಿ ನಮ್ದಿಂದ ನೌಕರ್ ಮನೆ ಹಾಕಣಿ ಹ್ಞೂನ್ರಿ ಒಂದಿನ ಅವ್ರು ನಾನಿ ತೊಂದ್ರಿ ದಾನಿ ತೋರಿಸ್ಲ ಕೈ ಮತ್ತು ನೀವು ಮೇನ್ ಹೈವೇಕ್ ಹಾಕ್ಬೇಡ್ರಿ ನಮಸ್ಕಾರ ನೌಕರ ನಮಸ್ಕಾರಪ್ಪ ಯಾರು ನಾ ನಿಮ್ಮ ಆಳ ಮಂದಿ ಶಿವ್ಯಾನಿ ಏನ್ ಕೆಲಸ ಇತ್ತು ಈ ನಮ್ಮ ಗೌಳಿ ಹನುಮಪ್ಪ ನೌಕರ್ಗ ಒಂದು 15,000 ರೂಪಾಯಿ ಕೊಡ್ಬೇಕಾಗಿದ್ರೆ ಚಿಂಕರಿ ಅದಾಡಕಂದಿ ಅವನ ಕೊಟ್ನ ಮುಂದೆ ಮಾಡಿ ಬಂದು ಹಂಗಾರ ಶಿವ ನಿನಗೆಲ್ಲ ಕೊಡ್ಬೇಕಂದಿ ನೀವು ಪಾಪ 15,000 ರೂಪಾಯಿ ಕೊಟ್ರೆ ನಂದೇನು ಸೌಕರ್ಯಕ್ಕೆ ಹೋಗಂಗಿಲ್ಲ ಖರೆ ಕಿಶೆದಾಗ ರೊಕ್ಕನ ಇಲ್ರಿ ಚೆಕ್ ಐತಿ ಬ್ಯಾಂಕಿಗೆ ಹೋಗಿ ಮುರುಸ್ಕೊಂಡ್ ಬರ್ತಾನಲ್ಲ ಎಷ್ಟೈತ್ರಿ ಈಗ ಬರೇ 8,000 4 ನೋಟ್ ಅದಾವ 4 ನೋಡ್ನ 34 ಅದಾವ ಕರೆ ಚಿಲ್ಲರ್ ಮಾಡಿಸ್ಕೊಂಡ್ ಬರ್ಬೇಕಲ್ಲ 15,000 ಮತ್ತೆ ಹೆಂಗೆ ಮಾಡ್ತೀನಿ ನಾಟ್ ಹೋಗಿ ಬರ್ತಾನ ಅವಂಗಟ ಸಂಪಾದನೆ ಮಾಡ್ಲ ನನ್ನ ಹುಡುಗನ ಕೇಳಕಂದಾನ ಏನಾರ ಹೇಳೋ ಅಟ್ಟು ವಿಶ್ವಾಸ ಕಳ್ಕೊತೀರ ಹೆಂಗೆ ಸಾಲ ತಗೋತೀರಿ ನೀವು ಲಕ್ಷ ಗಂಟ್ಲೆ ನಾವ್ ಹೆಂಗ ಇದನ್ನ ಮಾಡ್ಬೇಕ ವಿಶ್ವಾಸ ಅಟ್ಟ ಹೇಳಪ್ಪ ಮೇನ್ ಹೈವೇ ಕೈ ಹಾಕ್ಬೇಡ ಒಂದಿತ್ತ ಅವ್ನು ನೋಡಿ ಮಾತಾಡಿ ಹೋಗಿ ಏ ನನಗೆ ಬೇಕಾಯಪ್ಪ ನೀನು ಕೊಟ್ರ ನಾ ಅವ್ರಿಗೆ ಕೊಟ್ಟನ ಏ ನೀವು ಅವ್ರನ್ನ ಏನು ರಂಬಿಸ್ತೀರಿ ರಂಬಿಸ್ರಿ ಏನಾಯ್ತು ನನ್ನ ಮಾತ ಒಟ್ಟ ಕೇಳೋಣ ಒಂದಿತ್ತ ನೀವು ಅವ್ನಿಗೆ ನಾ ಎಲ್ಲ ಹೇಳ್ತಾನ ಬಾಯ್ ಗೌಳಿ ಹನುಮಪ್ಪ ಅಂದ್ರೆ ನೀನಪ್ಪ ಹೌದ್ರಿ ಸಾವ್ಕಾರ ನಮಗೆ ಊರಾಗ ಎಲ್ಲಾರು ಗೌಳಿ ಹನುಮಪ್ಪ ಅಂತ ಕರೀತಾರ್ರಿ ಎಟ್ ಕೊಡದೈತಿ ನೀವು ಶಿವ ರೊಕ್ಕ ನೋಡ್ರಿ ನೆನಪಿದ್ದದ್ದು 15,000 ಮರ್ತದ್ದು ಅನ್ಕ ದೇವ್ರಿಗೆ ಗೊತ್ತ ಮರ್ತದ್ದು ಬೇಡ ಅವನ ಬಿಟ್ಟಿವ್ರಿ. ಕೊಡೋದು ಎಟ್ಟ ಕೊಡೋದು 15,000 15,000 ಹಾ ರೀ ಅಂದ್ರೆ 15,000 15,000 15,000 ನಾ ಕೊಡ್ತನು ನೀನ್ ಚಿಂತೆ ಮಾಡಬೇಡ ಹೋಗ್ಬಿಡ್ನಿ
ನನಗೆ ವಿಶ್ವಾಸ ಬರುವಾತ್ರಿ. ವಿಶ್ವಾಸ ಇರ್ಲಿಕ್ಕೆ ನಂಬಿಕೆಯಾರ ಇರ್ಬೇಕು. ಎಡ್ಡು ಒಂದ ಅನಿಸ್ತೈತ್ರಿ ನನಗೆ. ಯಾಕಂದಿ ನೀನು ನಮ್ಮ ಮನೆಗೆ ಬಾ. ನಮ್ಮ ಮನೆಗೆ ಬಂದ ನಾ ಇರ್ಲಿಕ್ಕಂದ್ರು ನಮ್ಮ ಮನ್ಯಾಗ ಹೆಣ್ಮಕ್ಳು ರೊಕ್ಕ ಕೊಡ್ತಾರ. ಮನೆಯಲ್ಲಿ ಏ ನಮ್ಮ ಮನೆ ನೋಡಿನಲ್ಲೇ ಅವ ಹಂಗ್ಯಾಗ ಹಾಲು ಹೋಗಿ ಹೆಂಗ್ ಮಾಡ್ಬೇಕ ಅಲ್ಲೇ ನಂದಗಾವಿ ಶ್ರೀಕಾಂತನ ಮನೆ ಮಗ್ಗಲ್ಕ ನಮ್ಮ ಮನೆ. ದೊಡ್ಡ ಮಾವಿಂತಿ ಹಾ ನಮ್ಮ ಮನೆ ನಂಬರ್ ಕೊಡ್ತೈತಿಲ್ಲ ನಿನ್ಗ 420 ತಮ್ಮ. 420 ಏಟ ಅದೇ ಇಂಗ್ಲೀಷ್ನ್ಯಾಗ 420 ರೀ. ಇಂಗ್ಲೀಷ್ ಯಾವ್ದಾರ ಇರ್ವಲ್ದಕ್ ಬಿಡು. 425 ತಮ್ಮ. ನೀ ಯಾವಾಗ ಬೇಕಾದಾಗ ಬಂದ ಸರ್ವಜ್ಞ ರೊಕ್ಕವ, ಏನ್ ಚಿಂತನೆ ಮಾಡ್ಬೇಡಿ ನೀ. ಇದೊಳೆ ಹತ್ತಿರಿ ಅವನು ಹಾಡಿ ನಮ್ಮ ಜ್ವಾಳ ಗೌಡ ಕೊಡುದು, ಗೌಡನ ಜ್ವಾಳ ಆಡ್ಯಾಡಿ 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 ಬಿಸುದಾತಲ್ರಿ. ನಿಮ್ಮ ಮನಿ ಎಲ್ಲೈತು, ನೀವು ಯಾವ ಸಂಧ್ಯಾಗದಿರೋ, ನಿಮ್ಮ ಆಕಾರ ನೋಡ್ರೆ ಗೊತ್ತಾಗತ್ತ. ಬೈಲಿಕೇನು ಮನಿ ಇಲ್ಲಿ ನಿಮ್ಮ ಸಂಧಿ ಗೊಂದಿ ತೆಗ್ಗ ಗುಡ್ಡ ಇಂತಲ್ಲೇ ಇದ್ದಂಗೆ ಕಾಣಿಸ್ತಾವ. ನೋಡ್ದಮ್ಮ ಇಲ್ಲಿ ಚಿಚ್ಕಂಡೆ ಬಂದ ಸಿದ್ದಪ್ಪ ಸಾವ್ಕಾರ ಮನಿ ಎಲ್ಲಿ ಐತೆ ಅಂದ್ರೆ ಯಾರು ಬೇಕಾದವ್ರು ಹೇಳ್ತಾರ. ಏನ್ ಚಿಂತನೆ ಮಾಡ್ಬೇಡಿ. ಇಟ್ಟಲ್ ಗುಡಿ ಹಿಂದ ನಮ್ಮ ಮನಿ ಗುಣಿಗಿ ಚಿಂದಾಮ ಗುಣಿಗಿ ಚಿಂದಾಮ ನಾನೇ ಅವನಿಗೆ ಅಂಡಸನ ಅವ್ನು ಅಂಡಸನ ಏ ಅದನ್ನೆಲ್ಲ ಹೇಳ್ತಾರ. ನಾ ಗಪ್ಕೊಂಡ್ರಿ ಮತ್ತೆ ಮನೆ ಇಂತಾಮ ಮಾಳ ಮನೆ ಇರ್ತಾನು ಸಿದ್ದಪ್ಪ ಸಾವ್ಕಾರ ಅಂತ ಹೇಳಿ ನಾವು ಗುಳಿಗಿ ಸಿದ್ದಾಪ್ರಿ. ಗುಳಿಗಿ ಸಿದ್ದಪ್ಪ ಅನ್ಬೇಡು, ಸಿದ್ದಪ್ಪ ಸಾವ್ಕಾರ ಅಣ್ಣ. ಸಾವ್ಕಾರ ಅಂಡಸನ ಗುಣಿಗಿನಿ. ಹ್ಞೂ ರೀ. ಹಾ ಅಣ್ಣ ಗುಳಿಗಿ ಸಿದ್ದಾಪರ ಅನ್ನು, ಔಷಧ ಸಿದ್ದಾಪರ ಅನ್ನು, ಏನಾರ ಅನ್ನು. ಇಲ್ಲಿ ಬಂದು ಕೇಳು, ನನ್ನ ಹೆಸರು ಹೇಳು, ನಮ್ಮ ಮನೆ ತೋರಿಸ್ತಾರು, ತಗೊಂಡು ಹೋಗ್ಬಿಡ್ತಮ್ಮ. ಆಯ್ತಾಯ್ತು. ಈಗಾರ ವಿಶ್ವಾಸ ಬತ್ತಿಲ್ಲ ನಿನಗ? ಈಗ ನನಗೆಲ್ಲ ನಿಮ್ಮನ್ನ ನೋಡಿ ವಿಶ್ವಾಸ ಬತ್ರಿ, ಅವ್ರು ನೋಡಿ ವಿಶ್ವಾಸ ಅನ್ನೋದ ಹೋಗ್ಬಿಟ್ಟೈತ್ರಿ. ಬಿಡು, ಅವಾಗ ಪಾಪ ಆಪರೇಷನ್ ಆಗೈತಿ ಮೊನ್ನೆ. ಅದನ್ನ ಅನ್ರಿ ಮೂಲಾದಿ ಆಪರೇಷನ್ ಆದಂಗ ಕಾಣಿಸ್ತೈತ್ರಿ. ಮುಲಾದಿದು ಆಗೈತು, ಮೂಗಿಂದು ಆಗೈತಿ, ಎಲ್ಲ ಆಗೈತಿ. ಸೊ ವಾಯ್ ಮಾತಾಡತ್ತ ನೋಡಿ, ಹೆಂಗ್ ಮಾತಾಡತ್ತ. ನನ್ನ ನೋಡಕ್ ನಾನು ಏ ಸುಮ್ಮನೆ ಕುಂಡಿರ್ತೀವಿ, ಏನ್ ಮಾಡ್ತೀವಿ? ನನಗೆ ಕಾಣಂಗಿಲ್ಲ. ಕಣ್ಣು ಕಾಣೋದಿಲ್ಲತ್ತ ಹೇಳತ್ತೀವಿ. ಈಗ ಏನೋ ಅಂದಂಗ ಇವನ ಮ್ಯಾಲ ಅವನ ಮ್ಯಾಲ ಅಂದನೆ ನನ್ನ ನೋಡಾತಾನೆ. ನೋಡ್ರಿ ಅದು ಏನಾರ ಹಾಳಾಗಿ ಹೋಗತ್ತಾಕ ನಿಮ್ಮ ಮಾತಿಗೆ ವಿಶ್ವಾಸ ಬಂದೈತಿ ನಮಗ. ನೀವು ಒಂದ್ ಸ್ವಲ್ಪ ಒಟ್ಟು ಪಟ್ನ ನಮ್ಮ ಹಿಂದಿಂದ ಬಂದ ನಮ್ದೊಂದು ಸುದ್ದ ಮಾಡ್ರಿ, ನಿಮಗೆ ಪುಣ್ಯ ಹತ್ತೈತಿ ನೋಡ್ರಿ. ಅದ್ರ ಪ್ರತ್ಯೇಕ ಕಾಳಜಿ ಬಿಡ ಹಣಮಪ್ಪ, ನೀವು ಹೋಯ್ ಬಾ. ನಾವ್ ಬರ್ತೀವ್ರಿ ಹಂಗಾರ. ವಾದಾಳಿನ ತೆಗಿ ಅವನ ಕಣ್ಣ. ಹಂಗಾಗಿ ಹೆಂಗೆ ಮಾಡ್ಕೊಂಡ್ರ ಅವನು ಒಳ್ಳೆ ಲೆಕ್ಕ ಚಲೋ ಮಾಡ್ತೀಯ. ಮತ್ತೆ ಹೋಗೇ ಬಿಟ್ಟನ ಹೋಗ್ಯಾನ ನೋಡಿ ಹೆಂಗ್ ಹೋಗತ್ತಿ. ಪೂರ ಇಲ್ಲಿಕ ಮರ್ಯಾದೆ ಕಳೀತಿದ್ದಾವ ಹಂಗ. ಹಿಂಗಾಗಿ ನೀ ಇಲ್ಲಿ ಚಿಚ್ಕಂಡಿ ಬಂದಿ ಅತ್ತನ. ಮೊನ್ನೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ಲ. ಯಾವುದು? ಸತ್ತಲ್ಲಿ ಅಳಕ್ ಹೋಗ್ಯತಿ. ಈಗ ಅವೆಲ್ಲ ಏನ್ ಬಿಡಪ್ಪ ಅವನ 2,000 ರೂಪಾಯಿ ಇಸ್ಕೋತಿಯತ್ತ. ಎಲ್ಲಿಟ್ಟಿ ಅವನ್ನೆಲ್ಲ ರೊಕ್ಕ? ನಮ್ಗಟ್ ಹೇಳಿದೆ ಅಂದ್ರೆ ಪಾಡಕತಿ ನೋಡು. ನೀವೊಂದು ಕೆಲಸ ಮಾಡ, ಒಟ್ಟ ಊರೆಲ್ಲ ಅಡ್ಡಾಡಿ ಯಾರಿಗೆ ಮಕ್ಕಳೆಲ್ಲ ಮಕ್ಕಳ ಕೊಡ್ತಾರ, ಸಾಲಿ ಹೋಗೋರ್ನ ಸಾಲಿ ಬಿಡಿಸ್ತಾರ, ಕಸ ತೆಗಿ ಅವ್ರ ಮನೆ ಕಳಿಸ್ತಾರ, ಏನು ಕಬ್ಬ ಕಡ್ದು ಬೆಲ್ಲ ಮಾಡ್ತಾರ, ಬೆಲ್ಲ ಮನೆಗೆ ಹೋಗಿ ತಿಂತಾರ. ಎಲ್ಲ ಒಟ್ಟು ಹಂಗೆ ಹೇಳ್ಕೋತ ಅಡ್ಡಾಡೋದು. ಒಟ್ಟು ಒಂದು ಮೂನಿ ದೊಡ್ಡ ಸ್ವಾಮಿಗಳ ಬದ್ದಲ್ಲಿ ಪ್ರಚಾರ ಮಾಡಿ ಒಟ್ಟು ನಮ್ಮ ಮಕ್ಕಳ ಮಠಕ್ಕೆ ಮನಗಣ ಮಂದಿ ಬರ್ಬೇಕು. ಹಂಗೆ ಮಾಡ್ಬೇಕು ನೀವು. ಆದ್ರೆ ಕಾಜಿ ಬಿಡ್ನಿ ಪ್ರಚಾರ ಮಾಡಕ್ಕೆ ಏಕ ನಂಬರ್ನ. ಏಕ ನಂಬರ ಯಾಕಂದ್ರೆ ಜಡ್ಪಿ MLA ಪ್ರಚಾರ ಮಾಡಿ ರೂಢ ಆಯ್ತು ನಮಗೆ. ಮತ್ತೆ ಎಲ್ಲ ಕೂಡಿ ಆ ಹೆಳಾಪಗಳು ಸಾರ್ತಾರಲ್ಲ ಹಂಗೆ ಸಾರ್ಕೋತ ಹೋದಿ. ಹೆಳಾಪಗಳು ಹೆಂಗೆ ಸಾರ್ತಾರ ಮರ? ಹೆಳಾಪಗಳು ಮನೆ ಬರ್ತಾರ ನೋಡ್ರಿ. ಚಿಚ್ಕಂಡಿ ಊರಾಗ ನೋಡ್ರಿ, ಈ ಅಂಕಪ್ಪ ಸಾವುಕಾರ ಕುಲ್ಗುಡ್ದಾಗ ಅಂಕಪ್ಪ ಸಾವುಕಾರ ಮನೆಗೆ ಹೋಗಿ ನೋಡಿಯಪ್ಪ ನಾನು. ಅವ್ರು ನೋಡಿ ಸತಿಯಾಗಿ ಬಂದಾಡ್ರಿ, ಹೇಮೋ ಸಾವುಕಾತ್ರಿ ಅವ್ವ. ಅವ್ರಿಗೆ 3 ಮಂದಿ ಮುತ್ತಿನಂತ ಗಂಡು ಮಕ್ಕಳು ಅವ್ರಿ ಅಪ್ಪ. ಹಿರಿಯವನ ಹೆಸರು ರಾಘಪ್ಪ ಸಾವುಕಾರಿ, 2ನೇದ ಹೆಸರು ರತನ್ ಸಾವುಕಾರಿ, 3ನೇದ ಹೆಸರು ರಾಕೇಶ್ ಸಾವುಕಾರ ಹತ್ರಿ. ಹೋದ ಅವನು ಅಚ್ಚಿ ಬೇರೆ ಒಬ್ಬರು ಮದುವೆ ಮಾಡ್ಯಾರಿ. ಅವಾಗ ನಮ್ಮನ್ನ ಕರ್ಸಿದ್ರಿ, ಏನೂ ಕೊಟ್ಟಿಲ್ಲ, ಹಂಗೆ ಕಳಿಸ್ಯಾರಿ ಹೇಳೋ ಅಪ್ಪನ. ಅದಕ್ಕೆ ನೋಡ್ರಿ ಮುಂದಿನ ಮದುವೆ ಕರೆದು ನಮಗೆ ಎಲ್ಲ ಭಾಳ ಚಂದ ಕಳಿಸ್ತನಂತ ಹೇಳಿ ಕಳಿಸ್ಯಾರಿ. ಅಂದ್ರೆ ಹೇಳವಾಪ್ಗಳು ಮನ್ಯಾಗ ಬಂದೋ ತಿಳಿ ಹಿಂಗೆ ಒದರ್ತಾವ. ಹಂಗೆ ಮಾಡಬೇಡ. ಒಂದು ದಪ್ತರ್ ತರ್ತೀನಿಲ್ಲ, ಅಡ್ಡಾಡ್ಕೊತ ಹೋಗಿದ್ದೆ. ಒಟ್ಟು ಚಂದಂಗೆ ಹೇಳ್ಕೊತ ಮಾಡ್ಕೊತ ಹೋಗ. ಅದ್ರ ಪೂರ್ತಿ ಕಾಜಿ ಬಿಡ್ನಿ. ಮತ್ತು ಅದು ಬಿಟ್ಟು ಹಾಡ್ಯಾಡ್ಕೊಂಡು ಹತ್ತಂಗೆ ಮಾಡಿ. ಅದಕ್ಕೆ ಹೇಳಿನ ಹೆಂಗೆ ಅಳುದು 16 ಒಂದಿಟ್ಟು ಹೇಳಿದೆ ಅಂದ್ರೆ ಪಾಡಕೈತೆ. ಅದು ಹಾಡ್ಯಾಡ್ಕೊಂಡು ಅಳುದು ಹೇಳಿ ಹೇಳ. ಹಿಂಗೆ ಊರಾಗ ಒಬ್ಬ ಹೆಣ್ಮಗಳು ಗಂಡ ಸಿಕ್ಕಿರ್ತಾನೆ. ಮತ್ತೆ ಹೆಣ್ಮಕ್ಳು ಗಂಡ ಸತ್ತಿರ್ತಾನೆ, ಗಂಡ ಮಕ್ಳು ಗಂಡ ಸತ್ತಿರ್ತಾನ. ಹಿಂಗೆ ಅಂದೇನ ಹೆಣ್ಮಕ್ಳು ಗಂಡ. ನಾವು ಉಲ್ಟಾ ಬರ್ಬೇಕಾಗಿತ್ತ. ಸತ್ತಾಗ ಮಾತಾಡ್ಸಕ್ಕೆ ಬರ್ತಾರೆ ನಿಮ್ಮ ಅಂತವ್ರು 4 ಮಂದಿ. ಹೆಣ್ಮಕ್ಳು ಬಂದು ಹೋಗಿರ್ತಾರೆ, ಗಂಡು ಮಕ್ಳು ಬರ್ತಾರೆ. ಬಂದಾಗ ಕೆತ್ತಿರ್ತಾರೆ, ಬಾಯಪ್ಪ ಹಿಂದಿಗೆ 3 ದಿನ ಮನ್ನಾಗಿಟ್ಟು ಬಂದ ಒಬ್ಬಕ್ಕೆ ಮನ್ಯಾಗ ಕೂತನು. ನನ್ನ ಅಪ್ಪಗೋಡ್ಯ ರೊಕ್ಕ ಕೊಡ್ತೀರಿ, ರೂಪಾಯಿ ಕೊಡ್ತೀರಿ,
ನನ್ನ ಗಂಡನ ಜಾಗ ಹಿಂಗ ಅಂದ್ರೆ ತಿರುಗಾಡಿ ಬಡಿತಾರ ನಾನು ಎಲ್ಲ ಕಸಗೊಂದು ಅದು ನನ್ನ ಅಪ್ಪ ಬೇಡ ಎಷ್ಟು ಮಾಡಿ ಕಾಜಿನ ಬಿಡ ಹೇಳಿ ಇದನ್ನ ಸದಕ್ಕೆ ಪ್ರಚಾರ ಮಾಡ್ತಾನಲ್ಲ ಮಾಡೋ ನಡಿ ಹೋಗೋನು ಹೋಗಿ ಬಿಡ್ನ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಂದು ಇಲ್ಲ ನನ್ನಿಂದ ನಿನ್ನ